ನೀರಿದ್ದೀರಿ. ಒಂದೇ ಮಾತ್ರ ಅಜ್ಜರು ಬಂದು ಮಾತಾಡ್ತಾ ಹೋಗ್ಯಾರು. ಸೋಮವಾರ ದೇವಸ್ಥಾನ ಜಗನಿ ಸಂತೆ ದೇವಸ್ಥಾನ ಮಾಡ್ಕೊಂಡು ಆಗಿತ್ತು ಅಂದ್ರು ಅಲ್ಲ. ಬಹಳ ಕೈಯಲ್ಲಿ ಸಂತಿದ್ರು ಅದೇ ತೊಂದರೆ ಇಲ್ಲ. ಆದ್ರೆ ನೀವು ಮತ್ತೊಂದು ವಾರ ಸೋಮವಾರ ಅಲ್ವ ವಾರದಾಗ ಒಂದು ದಿವಸ ಕೇಳ್ತಾ ಇದ್ದೀವಿ. ಹಾಗಾಗಿ ದಾನ ಕೊಡ್ತೀವಿ ಅನ್ನುವಂಥ ಚಪಾತಿ ಸೋಮವಾರ ಯಾವುದೇ ಬದಲಾಗುವುದಿಲ್ಲ. ಆದ್ರೆ ತಾಯಿಗೆ ಚಕ್ರ ಬಿಟ್ಟವ್ರು ನಿಮ್ಗೆ ಯಾರು ತಾಯಿಯಂತೂ ಬಿಟ್ಟು ನಮ್ ಗಂಡಸರು ಮಾತ್ರ ಚಪಾತಿ ಹೆಸರು ಅಷ್ಟೇ ಬರ್ತಾ ಇರುತ್ತೆ. ಇದು ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಕೇಳುವಂತ ಭಿಕ್ಷೆ. ಇಲ್ಲಿ ಎರಡನೇ ಭಿಕ್ಷೆ ನಿಮ್ಮ ಇಂಡಿವಿಜುವಲ್ ಸ್ವತಂತ್ರವಾಗಿ ನಾ ಕೇವಲ ಮತ್ತೊಂದರಿಗೆ ಏನು ಅಂದ್ರೆ ನೀವು ಯಾವುದೇ ಕುಡುಕಕ್ಕೆ ಮತ್ತೊಂದಕ್ಕೆ ಏನಾದರೂ ಬಲಿಯಾಗಿದೆ, ಕಂಡಾಟ ಹಾಕೋದಾಗಿದೆ, ಸೇವನೆ ಮಾಡುವ ಈ ಮನೆ ಜಗಳ ಆಡೋದಾಗಲಿ, ಇದಕ್ಕೆ ಬಲಿಯಾಗಿದ್ದು ಬಲಿ ಮತ್ತೊಂದರಿಗೆ ವಾರದಾಗ ಒಂದು ದಿವಸ ಮಾತ್ರ ಬಿಟ್ಟು ಬಿಡಿ ದಾನ ಕೊಡಿ. ಸೋಮವಾರ ಗೊತ್ತಿರಲಿಲ್ಲ ಇವತ್ತು ಎಲ್ಲ ಸಭೆಯನ್ನ ಬಿಡ್ತೀವಿ ಅನ್ನೋದು ಚಪ್ಪಾಳೆ ಎಲ್ಲರೂ ವಾರದಾಗ ಒಂದು ದಿವಸ. ಈ ವಾರದಾಗ ಒಂದು ದಿವಸ ಆಮೇಲೆ ನೀವೇ ಫ್ರೆಂಡ್ಸ್ ವಾರದಾಗ ದಿವಸ ಹೋಗ್ತವೆ. ನಾವು ಕೇಳ್ತೀವಿ ವಾರದಾಗ ಒಂದು ದಿವಸ. ಹೀಗಾಗಿ ಯಾಕಂದ್ರೆ ಪಾದಯಾತ್ರೆಯ ಮಹೋದ್ದೇಶವೇ ಅದಾಗಿದೆ. ಪಾದಯಾತ್ರೆ ಮಾಡುವಂತ ಎಷ್ಟೋ ಗ್ರಾಮಗಳಲ್ಲಿ ವಿಶೇಷವಾಗಿ ನಮ್ಮಿಂದ ಅಂತರ್ಗಂಧ ಗ್ರಾಮದಲ್ಲಿ ಆದ್ರೆ ಅಂತರ್ಗಂಧ ಗ್ರಾಮದಲ್ಲಿ ನಾವು ಮಕ್ಕಳಿಗೆ ಪ್ರವೇಶ ಮಾಡುವಾಗ ನಾವು ಹೇಳಿದ್ದು ಇವತ್ತು ನಿಮ್ಮ ಊರಿಗೆ ನಾನು ಮಠಾಧಿಪತಿಯಾಗಿ ಬಂದಿಲ್ಲ, ನಿಮ್ಮ ಊರಿನ ಮಗುವ ಗುರ್ತು ಬಂದಿನಿ, ನನಗೆ ಮೊದಲು ದಾನ ಕೊಡಿ. ನಿಮ್ಮ ಸೋಮವಾರ ದಿವಸ ಯಾವುದೇ ಕಾರಣಕ್ಕೂ ನಮ್ಮ ಗ್ರಾಮದಲ್ಲಿ ಕುಡಿಯುವಾಗಲಿ ಮಾಂಸ ಸೇವನೆ ಮಾಡುವಾಗಲಿ ಇಲ್ಲ ಅಂತ 12 ವರ್ಷಗಳ ಹಿಂದೆ ಅವರು ಮಾತು ಗೊತ್ತಿದ್ದರು. ಆ ಪ್ರಕಾರ ಇಲ್ಲಿ ನೋಡ್ಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಅನುಷ್ಠಾನ ಸಂದರ್ಭದಲ್ಲಿ 63 ದಿನಗಳ ಪರ್ಯಂತ ನಮ್ಮ ಅಂತರ್ಗಂತು ಗ್ರಾಮದಲ್ಲಿ ಯಾರೂ ಮಾಂಸ ಸೇವನೆ ಮಾಡಿಲ್ಲ, ಯಾರೂ ಕೂಡ ಕುಡಿಯಿಲ್ಲ. ಮತ್ತೊಂದು ದುಷ್ಟಗಳಿಗೆ ಯಾಕಂದ್ರೆ ಎಲ್ಲ ಜಾತಿ ಜನಾಂಗವಿದ್ದರೂ ಕೂಡ ಬಿಟ್ಟಿದ್ದಾರೆ ಆ ಗ್ರಾಮದವರು. ಅದೇ ಇದು ಬೇರೆ ಬೇರೆ ಊರಲ್ಲೂ ಕೂಡ ಸೋಮವಾರ ಬಿಟ್ಟಿದ್ದಾರೆ. ಆದ ಹೂಕಪ್ಪ ಗ್ರಾಮವೂ ಕೂಡ ಮುಂದಿನ ದಿನಮಾನದಲ್ಲಿ ಬಸವಾದೀಶ್ವರ ಚನ್ನಬಸವಣ್ಣನನ್ನು ನಡೆದಾಡುವಂತಹ ಈ ಪುಣ್ಯ ಭೂಮಿಯಲ್ಲಿ ನಾವು ಸೋಮವಾರ ಇದೆ. ಸೋಮವಾರದ ದಿನ ಸೋಮವಾರ ದಿವಸ ಏನ್ ಮಾಡ್ತೀವಿ, ಎಲ್ಲ ದುಷ್ಟಗಳಿಂದ ದೂರವಾಗ್ತೀವಿ ಅಂತ ಪ್ರತಿಜ್ಞೆ ಮಾಡ್ತೀವಿ. ಇನ್ನು ಇಂಡಿವಿಜುವಲ್ ಯಾರ್ಯಾರ ಹತ್ರ ಏನೇನಿದೆ ಬೇರೆ ಬೇರೆ ವಿಷಯಗಳು. ನಾವು ಇಲ್ಲಿ ಹುಡುಗಂತ ಬಹಳ ಬುದ್ಧಿವಂತ ಜನ ಇದ್ದಾರೆ. ಹುಡುಗಂತ ಗ್ರಾಮಗಳಿದ್ದರೆ ತಿನ್ನಬಾರದು, ಬೇರೆ ಊರುಗಳು ಹಾಗೆ. ಹಾಗಾಗಿ ಎಲ್ಲ ಕಡೆಯೂ ಅದೇ ಉದ್ದೇಶದಿಂದ ಇದು ನಡೀತಾ ಇದೆ. ಧರ್ಮ ಅನ್ನುವಂಥದ್ದು ಯಾವುದು? ಧಾರಣ ಪೋಷಣೆಯೋ ಧರಿಸು, ಪೋಷಿಸು, ರಕ್ಷಿಸು ಎನ್ನುವ ಅರ್ಥವನ್ನು ಧರ್ಮದ ಉತ್ಪನ್ನವಾಗಿರುವ ಹೊರತಾಗಿ ಮನುಷ್ಯಕವಾಗಿ ನಾವು ಹಿಂದೂ, ಮುಸ್ಲಿಮ್ಸ್, ಕ್ರೈಸ್ತ, ವೀರಶೈವ, ಶಿವವೈಷ್ಣವ ಏನೇನೋ ಧರ್ಮವನ್ನು ಹೇಳ್ಕೊಂಡು ಹೋಗು, ಅದು ಧರ್ಮವಲ್ಲ. ನಮ್ಮ ಆಚರಣೆಯೇ ನಿಜವಾದ ಧರ್ಮ, ನಾವು ನಡೆದುಕೊಳ್ಳುವಂತಹ ನೀತಿಯೇ ನಿಜವಾದ ಧರ್ಮ. ಹಾಗಾಗಿ ಎಲ್ಲರಿಗೂ ಕೇಳುವಂತ ಭಿಕ್ಷೆ ಅದು ಯಾವ ದುರ್ಗುಣಗಳಿಂದ ದೂರವಾಗಬೇಕು, ಸದ್ಗುಣಗಳು ಬೆಳೆಯಬೇಕು ಅನ್ನುವ ಸದುದ್ದೇಶದಿಂದಲೇ ಈ ಪಾದಯಾತ್ರೆ ಸ್ವಲ್ಪ ವಿಘ್ನವಾಗಿದೆ, ಅದು ಭಿನ್ನ. ಯಾಕಂದ್ರೆ ಪ್ರಯತ್ನಕ್ಕೂ ಆಸ್ಪತ್ರೆಗೆ ಹೋಗಬೇಕು. ಹಾಗಾಗಿ ಏನಾಗಿದೆ ಎಂಬುದು ಈ ಭಿಕ್ಷೆ ನನ್ನ ಈ ಎಲ್ಲ ಉದ್ದೇಶ. ನಿಮ್ಮ ಹತ್ರ ಏನು ಅಂದ್ರೆ
ವಿಷಯ, ಸಣ್ಣ ವಿಷಯ. ಅದು ತೆಗೆದುಕೊಳ್ಳುವುದು ದೊಡ್ಡ ಬಂದಿರೋ ಅಂತ ನಾನು ಸಣ್ಣ ವಿಷಯ. ಅದು ದೊಡ್ಡ ಮಾತಾಡ್ತಾರೋ ಎಷ್ಟು ಹೊತ್ತು ನಮ್ಮ ದಾಂಪತ್ಯ ಜೀವನ ಅನ್ನುವಂಥದ್ದು ಯಾವತ್ತೂ ಹಿಂದಿನ ಕಾಲದಲ್ಲಿ ಒಂದು 3 ವರ್ಷದ ಹಿಂದೆ ಡೈವರ್ಸ್ ಇರಲಿಲ್ಲ. ಇರಲಿಲ್ಲ. ಆದ್ರೆ ಇವತ್ತು ಕೋರ್ಟ್ ಕೇಸ್ ಯಾವುದು ಜಾಸ್ತಿ ಇಲ್ಲ, ಆದ್ರೆ ಆಗೋದು ಗೊತ್ತಿರ್ತದೆ ಡೈವರ್ಸ್ ಕೇಸ್. ನೀವು ಯಾರಿಗೂ ಅದರಿಂದ ನಾವು ಡೈವರ್ಸ್ ಕೇಸ್ ಸಣ್ಣ ಯಾಕೆ ಅತಿ ಹೆಚ್ಚಾದ ಕೇಸ್ಗಳು ಏನಾಗ್ತದಲ್ಲ ಡೈವರ್ಸ್ ಕೇಸ್ ಆಗ್ತದೆ. ನಮ್ಮ ದಾಂಪತ್ಯ ಜೀವನಕ್ಕೆ ಬೆಲೆ ಇಲ್ಲದಂತ ಆಗ್ತಾ ಇದೆ. ಕಾರಣ ಏನು ಅಂದ್ರೆ ಅದು ಇಬ್ಬರತ್ತಿರುವಂತಹ ದುರ್ಗುಣಗಳೇ ಇದಕ್ಕೆ ಕಾರಣವಾಗ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ದುರ್ಗುಣದಿಂದ ದೂರರಾಗಬೇಕು, ಸದ್ಗುಣಗಳನ್ನು ಬೆಳೆಸಿಕೊಳ್ಳಬೇಕು. ನಿಮ್ಗೆ ಅನಿಸ್ತಾ ಇದೆ ಬಂದಿರೋದು ಬಹಳ ಮುಖ್ಯ ನಮಸ್ಕಾರ ಮಾಡಿ ಹೋದ್ರು ನಮ್ಮ ಪಾಪ ನಾಶವಾಗಿಲ್ಲ. ನಾವು ಇಲ್ಲಿದ್ದೆ ನಿಮ್ಗೆಲ್ಲ ನೋಡಿಬಿಟ್ಟಿದ್ದೀವಿ. ನಮ್ಗೆ ಏನು ಸ್ಕ್ಯಾನರ್ ಇದ್ದಲ್ಲ, ಒಂದು ಸ್ವಲ್ಪ ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆಲ್ಲ ಹಿಸ್ಟ್ರಿ ಕೊಡೋದಿಲ್ಲ. ಹಾಗೆ ನಮ್ಗೆ ಯಾರಕ್ಕ ನಿಮ್ಗೆಲ್ಲ ಸ್ಕ್ಯಾನ್ ಮಾಡಿಬಿಟ್ಟರು ಯಾರು ಏನೋ ಅನ್ನೋದು ಗೊತ್ತಾಗುತ್ತಲ್ಲ. ಆಗೋದಿಲ್ಲ. ನೀವು ನಿಮ್ಮ ಇಲ್ಲಿ ಬಂದು ಪ್ರಾರಂಭಕ್ಕೆ ನಮಸ್ಕಾರ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ನೀವು ಇವತ್ತು ಅಜ್ಜರು ಬರ್ತಾರ ಈ ದುರ್ಗುಣಗಳ ಭಿಕ್ಷೆಯನ್ನು ಕೇಳಿದ್ದಾರೆ ಅಂತ ತಿಳ್ಕೊಂಡು ನೀವು ಆ ಒಂದು ದುರ್ಗುಣವಂತದ್ದು ಇವತ್ತಿಂದ ಸೋಮವಾರ ದಿವಸ ಶುಕ್ರವಾರ ಇದೆ, 2 ದಿವಸ ಸೋಮವಾರ ಬರ್ತಾರೆ, ಸೋಮವಾರ ಬರ್ತಾರೆ. ಅದರೊಳಗೆ ನಾವು ಭಿಕ್ಷೆ ಅಜ್ಜರಿ ಬಂದು ಊರ ಪರವಾಗಿ ಊರು ಏನಿರಬೇಕು ಅಂತ ಹೇಳ್ತೀವಿ. ಯಾಕಂದ್ರೆ ಇನ್ನೇ ಹುಬ್ಬಳ್ಳಿ ನಗರದಲ್ಲಿ ಸ್ವತಃ ಅವರೇ ನಗರ ಸದಸ್ಯರು ಅವ್ರು ಹೇಳಿದ್ರು, ನಾವು ಅದನ್ನ ನಗರ ಸಭೆಯಿಂದಲೇ ನಾವು ತೀರ್ಮಾನ ಕೊಡ್ತೀವಿ. ಅವರು ಹೇಳಿದ್ರು ಆ ವಿಷಯದಲ್ಲಿ ಬುದ್ಧಿವಾದವನ್ನ ಹೇಳಿ ಪರಿವರ್ತನೆ ಮಾಡಿ ಮತ್ತು ಹೋಗಿ ಜಗಳವಾಡಬೇಕು ಅನ್ನೋ ಮಾತನ್ನ ಹೇಳಿ ನಾವು ಯಾಕೆ. ಯಾಕಂದ್ರೆ ಧರ್ಮ ಬೋಧನೆ ಮಾಡುವಂತಹ ಸಂದರ್ಭದಲ್ಲಿ ಮೊದಲನೇದಾಗಿ ಬುದ್ಧಿವಾದವನ್ನು ಹೇಳಬೇಕಾದ್ದು ನಮ್ಮ ಕರ್ತವ್ಯ ಹೊರತಾಗಿ ಹೋಗೋದು ನಾವು ಹಿಂದೂಗಳು ಅಥವಾ ನೀವು ಮುಸ್ಲಿಮ್ಸ್ ಏನು ಜಗಳವಾದರೂ ಮೂರ್ಖತನದ ಪರಮಾಗತಿಯಾಗುತ್ತದೆ. ನಮ್ಮಲ್ಲಿ ಅಹಿಂಸ ಪ್ರಥಮೋ ಕಷ್ಟ. ಮೊದಲನೇ ಪುಷ್ಪ ದೇವರಿಗೆ ಅರ್ಪಣೆ ಮಾಡಬೇಕಾದ ಯಾವುದು ಅಹಿಂಸೆ, ಹಿಂಸೆಯಲ್ಲ. ಯಾರು ತಪ್ಪು ಮಾಡ್ತಾನೆ ಎಂದು ಬುದ್ಧಿವಾದವನ್ನು ತಿದ್ದುಪಡಿ ಮಾಡಬೇಕು ಹೊರತಾಗಿ ಅವರನ್ನು ಗಡುವು ಮಾಡುವುದರಿಂದ ಅದು ಘರ್ಷಣೆ ಆಗುತ್ತದೆ. ಆ ರೀತಿ ಮಾಡುವುದು ಬೇಡ. ಅದು ನನಗೆ ಅನುಭವ ಅವರು ಮಾತು ಕೊಟ್ಟಿದ್ದು ಮುಸ್ಲಿಮ್ಸೇ ಗ್ರಾಮವಾಗ ಅನೇಕ ಮುಸ್ಲಿಮ್ಸೇ ಇದ್ರು ಕೂಡ ಅಥವಾ ಭಕ್ತರು ಹೋಗಲು ನಾವು ಮಾತು ಕೊಡೋದಿಲ್ಲ. ಆದ್ರೆ ನೀವು ಏನಂದ್ರೆ 100% ನಾವು ಪ್ರಯತ್ನ ಮಾಡ್ತೀನಿ ಅಂತ ಮಾತು ಕೊಟ್ಟರು. ಅದೇ ಪ್ರಕಾರ 95% ಜನ ಬಿದ್ದಿದ್ದಾರೆ. ಆ ಊರು ಕುನ್ನೂರು ಅನ್ನೋ ಗ್ರಾಮ ಹೋಗ್ಬೇಕು ಹೋಗಿಕೊಂಡು ಹೋಗ್ಬೋದು. ಹಾಗಾಗಿ ಇಲ್ಲಿ ಹಿರಿಯರು ನಾವೆಲ್ಲ ಹೋಗ್ತೇವೆ. ಈ ಗ್ರಾಮದ ಎಲ್ಲ ಹಿರಿಯರು ಹೇಳೋದು ನೀವೆಲ್ಲ ಪ್ರಯತ್ನ ಪಡಿ. ಬಹುಶಃ ನೀವೆಲ್ಲ ಪ್ರಯತ್ನ ಪಟ್ಟಾಗ 100% ಜನ ಸೋಮವಾರ ಎಲ್ಲ ಗೆಟ್ಟೋರ ನಮ್ಮ ಊರಿಗೆ ಬರ್ರಿ ಅಂತ ಕತ್ತಿರಾಗ ನೀವು ಸ್ವಇಚ್ಛೆಯಿಂದ ನಿಮ್ಮ ಗ್ರಾಮಕ್ಕೆ ಬರ್ತೀವಿ ಅನ್ನೋ ಮಾತನ್ನು ಮಕ್ಕಳು ಈ ಗ್ರಾಮಕ್ಕೆ ಬಂದೇ ಬರ್ತೀವಿ ನಾವು ಅನ್ನೋ ಮಾತನ್ನು. ಯಾಕಂದ್ರೆ ಏನಾಗಲಿ ಬರೀಶ್ವರ ಗುಡ್ಡ ಇದೆ, ಮೂರನ ಗುಡ್ಡ ಇದೆ ಅನ್ನುವಂಥದ್ದು ಅವ್ರ ಬೇರೆ ನಡ್ಕೊಂಡು ಬಂದಿದ್ದೀವಿ ಅನ್ನುವಂಥದ್ದು. ಬಹುಶಃ ಬುಧೀಶ್ವರರು ಒಂದೇ ಜಾಗವರಲ್ಲ, ಕಾದು ಸಾರಿ ನಾವು ಅನುಷ್ಠಾನ ಮಾಡುವಾಗ ಅಲ್ಲಿ ಹೋಗಿ ತೋರಿಸ್ದು ಅಥವಾ ಈಗ ಗುರು ಬಸವೇಶ್ವರ ಅಂತ ಅರ್ಥಲ್ಲ. ಅಲ್ಲಿ ಕಡೆ ಗುರೀಶ್ವರ, ಗುರು ಬಸವೇಶ್ವರ ಕೆಲಸ ವ್ಯತ್ಯಾಸ ಗೊತ್ತಾಗುತ್ತದೆ. ಆ ನಿಟ್ಟಿನಲ್ಲಿ ಅವರು ಇಲ್ಲಿ ತಪಸ್ಸು ಮಾಡಿದ್ರು ಒಂದು ಜಾಗ ತೋರಿಸಿದ್ರು. ಅಲ್ಲಿ ಗುಣ ಅನುಷ್ಠಾನ ಅವರು ಒಂದು ಸ್ಥಳದಲ್ಲಿ ಮಾಡಿಲ್ಲ, ಒಂದು ಜಾಗದಲ್ಲಿ ಮಾಡಿಲ್ಲ. ಅವರು ಮಾಡುವ ಸ್ಥಳಗಳು ಹಲವಾರು ಇದ್ದಾವೆ. ಯಾಕಂದ್ರೆ ಅದು ಯಾರ ಆಜ್ಞೆ ಆಗುತ್ತೋ ಅಂದ್ರೆ ಚಂದ್ರಬಸವನ ಆಜ್ಞೆ ಆಗುತ್ತೋ. ನಾಗಲಿಂಗ ಬಂದ ಅವರು ಹೇಳಿದ್ರು, ನಮ್ಮ ಹಿರಿಯರು ಮಾತಾಡುವಾಗ ಬಸವೀಶ್ವರರು ಅನ್ನಂತ ಪ್ರಾರ್ಥನೆಗಳು ಅವರು ಹಲವಾರು ವರ್ಷಗಳ ಪರ್ಯಂತ ಅಲ್ಲಿ ತಪಸ್ಸು ಮಾಡುವುದರಿಂದ ನಂತರ ಅವರು ಹೊಸವು ಗ್ರಾಮವೇ ಅಲ್ಲಿರಲಿಲ್ಲ. ಪ್ರತಿಯೊಂದು ವ್ಯಾಪ್ತಿಗೆ ಸೇರುವಂತಹದ್ದಾಗಿ ಅದು ಹೊಸವಳಿ ಆಗುತ್ತೋ ಒಂದು ಗುರೀಶ್ವರ ಹೊಸವಳಿ ಆಗುತ್ತೋ ಅದೇ ಗುರೀಶ್ವರ ಅಲ್ಲಿ ನಮ್ಮ ಅಂಗಡಿ ಮಂಡಳಿಗಳು ಸಾಕಷ್ಟು ಭೂಮಿಯನ್ನು ಕೊಡ್ತಾರೋ
ಅಲ್ಲಿ ಮಠ ನಿರ್ಮಾಣ ಆಗುತ್ತದೆ. ಅದು ಮಠ ನಿರ್ಮಾಣವಾದ ನಂತರ ಏನಾಗುತ್ತದೆ ಅಂದ್ರೆ ಜನಸಂಖ್ಯೆ ಬರುವುದು ಜಾಸ್ತಿ ಆಗ್ತದೆ. ಜಾಸ್ತಿ ಆದಾಗ ಇವರು ಬೇಡ ಅಂತ ಮತ್ ಅಂತೂರು ಗಂಟೂರಿಗೆ ಬಂದು ಆ ದೇವಿಗೆ ತಪಸ್ಸಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಅವತ್ತು ತಪಸ್ಸುಗಳು ಅಂತರ್ಜಾಲನ ಆಯ್ಕೆ ಮಾಡಿಕೊಳ್ತಾರೆ. ಮಾಡುವಾಗ ನವರು ನಾಗಲಿಂಗ ಆ ಕಥ ಮಾತಲ್ಲಿ ಕಾಠಿಣ್ಯತೆ ಇರುವಂತ ನವರು ನಾಗಲಿಂಗ ಬರ್ತಾನೆ. ನವರು ನಾಗಲಿಂಗ ಬಂದಾಗ ನೀವು ತಪಸ್ಸಿಗೆ ಕೂತಿರ್ತಾನೆ. ಒಂದು ಸತ್ತು ಬರ್ತಾನೆ, ವಾಪಸ್ ಹೋಗುತ್ತಾನೆ. ಎರಡನೇ ಸತ್ತು ಬರ್ತಾರೆ, ಇವ್ರು ದರ್ಶನವೇ ಆಗುವುದಿಲ್ಲ. ಮೂರನೇ ಸತ್ತು ಬಂದಾಗ ಇವ್ರು ದರ್ಶನ ಆಗುತ್ತದೆ. ದರ್ಶನವಾದಾಗ ಧಾರ್ಮಿಕ ವಿಷಯವನ್ನು ಮಾತಾಡ್ತಾ ಇರುವಾಗ ಇವನು ಏನ್ ಮಾಡ್ತಾನೆ ಅಂದ್ರೆ ಅವರು ಲಿಂಗ ತನ್ನ ಹರಿವ ಅಂಗಿಯನ್ನು ಹಾಕೊಂಡು ಬರ್ತಾನೆ. ಹರಿವ ಅಂಗಿಯನ್ನು ಹಾಕೊಂಡು ಇದರ ಅರ್ಥ ಕಾಣಿಸ್ತಿತ್ತು. ಅವಾಗ ಸಹಜವಾಗಿ ನನ್ನ ಗುರುಗಳು ಗುರೀಶ್ವರು ಕೇಳ್ತಾರೆ,